ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕಿಚನ್ ವೈಬ್ಸ್. ನಾವಿವತ್ತು ಉಪ್ಪೆಸರು ಖಾರ, ಉಪ್ಸಾರು ಖಾರ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಮೊದಲು ನಾನಿಲ್ಲಿ ಉಪ್ಸಾರು ಖಾರ ಮಾಡೋದಕ್ಕೆ ಅವರೆಕಾಳು, ಒಣ ಅವರೆಕಾಳು ಹಾಗೂ ಟೊಮ್ಯಾಟೋನ ವಿಷಲ್ ಮಾಡಿಸ್ತಾ ಇದ್ದೀನಿ. ಒಣ ಅವರೆಕಾಳು ಒಂದು 4ರಿಂದ 5 ವಿಷಲ್ ಹಾಕಬೇಕು, ಆಗ ಚೆನ್ನಾಗಿ ಬೆಂದಿರುತ್ತೆ ಕಾಳು. ಸ್ವಲ್ಪ ಉಪ್ಪನ್ನು ಸೇರಿಸಿ ವಿಷಲ್ಗಿಟ್ಟಿದ್ದೀನಿ. ಇವಾಗ ಹಸಿರು ಮೆಣಸಿನ್ಕಾಯಿ ಹುರ್ಕೊತಾ ಇದ್ದೀನಿ. ನಾವಿಲ್ಲಿ ಉಪ್ಪೆಸರು ಖಾರ ಮಾಡೋದಕ್ಕೆ ಹಸಿರು ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ಈಗ ಹಸಿರು ಮೆಣಸಿನ್ಕಾಯಿ ಜೊತೆ ಬೆಳ್ಳುಳ್ಳಿ ಹಾಕಿ ಹುರಿತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿದು. ನೆಕ್ಸ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಫ್ರೈ ಆಗಲಿ. ಈಗ ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ. ಎಲ್ಲ 1 by 1 ಆಗಿ ಹುರ್ಕೊಬೇಕು. ಒಟ್ಟಿಗೆ ಹಾಕಿದ್ರೆ ಒಂದು ಬೆಂದಿರುತ್ತೆ, ಒಂದು ಬೆಂದಿರಲ್ಲ, ಹಾಗಾಗುತ್ತೆ. ಇವಾಗ ನೋಡಿ ಇಷ್ಟೇ. ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ. ಹಾಗೆ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅಷ್ಟೇ ನೀರನ್ನು ಆ್ಯಡ್ ಮಾಡಿದ್ದೀನಿ. ಇದು ಉಪ್ಸಾರು ಖಾರ ಮಸಾಲ ನೋಡಿ ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ. ಈ ಚಳಿಗೆ ಮಳೆಗೆ ತಿಂದರೆ ಶೀತ ಕೆಮ್ಮು ಜ್ವರ ಏನೇ ಇದ್ದರೂ ಎಲ್ಲನೂ ಹುಷಾರಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಖಾರ, ಹಸಿ ಖಾರ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಕಾಳು ಟೊಮ್ಯಾಟೊ ವಿಷಲ್ ಮಾಡಿಸಿದ್ದೀನಿ. ಇದಾಗಿದೆ. ಇವಾಗ ಟೊಮೆಟೊನ ಒಂದು ಬೌಲಿಗೆ ತೊಗೊತಾ ಇದ್ದೀನಿ. ಇವಾಗ ಕಾಳು ಮತ್ತು ಬೆಂದಿರೋ ನೀರು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಾಗಿದೆ. ಒಣ ಅವರೆಕಾಳು ಇದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವೇನು ಮಿಕ್ಸರ್ ಜಾರ್ಗೆ ಖಾರ ರುಬ್ಕೊಂಡಿದ್ದು ಅದೇ ಜಾರ್ಗೆ ಟೊಮೆಟೊನ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಖಾರನೂ ಇರಬೇಕು ಮತ್ತು ಟೊಮೆಟೊ ಇವೆರಡೂ ಸ್ವಲ್ಪ ಮಿಶ್ರಣದಲ್ಲೇ ಅದನ್ನೇ ಪೇಸ್ಟ್ ಮಾಡಿರೋದನ್ನು ನಾನು ಈಗ ಏನು ಕಾಳು ಕೂಗಿಸಿ ರೆಡಿ ಮಾಡಿಕೊಂಡಿದ್ದೋ ಆ ನೀರಿಗೆ ಹಾಕ್ತಾಯಿದ್ದೀನಿ. ಇದನ್ನು ಒಂದು 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಉಪ್ಪೆಸರು ಖಾರ, ಉಪ್ಪೆಸರು ರೆಡಿ ಆಗುತ್ತೆ. ಸಾಂಬಾರಿದು ರೆಡಿ. ಈಗ ಮಿಕ್ಸ್ ಮಾಡಿದ್ದೀನಿ. ನೋಡಿ ಕುದಿಯೋದಕ್ಕಿಟ್ಟಿದ್ದೀನಿ. ಸ್ವಲ್ಪ ಇದು ಕುದಿಬೇಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನೋಡಿ ಆಗಿದೆ. ಇದು ಉಪ್ಸಾರು ರೆಡಿಯಾಗಿದೆ. ಖಾರನೂ ರೆಡಿಯಾಗಿದೆ. ಬನ್ನಿ ನೋಡೋಣ. ಈಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ನೋಡಿ. ಉಪ್ಪೆಸರು ಖಾರ ಮುದ್ದೆ ಮುರಿಬೇಕಾದ್ರೆ ಸಾಂಬಾರಿಗೆ ಸ್ವಲ್ಪ ಡಿಪ್ ಮಾಡಿ ಮುದ್ದೆ ಮುರಿರಿ. ಮುದ್ದೆ ತಿನ್ನೋರಿಗೆ ಗೊತ್ತು ಮುದ್ದೆ ರುಚಿ ಏನು ಅಂತ. ಈಗ ಖಾರನ ಸ್ವಲ್ಪ ಸಾಂಬಾರಲ್ಲಿ ಮಿಕ್ಸ್ ಮಾಡಿ ಮುದ್ದೆನ ಹಚ್ಕೊಂಡು ತಿನ್ನಿ. ಸೂಪರಾಗಿರುತ್ತೆ. ಇದು ಉಪ್ಪೆಸರು ಖಾರ ಅಂತ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ.